ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನೋಡಿ, ನಮ್ಮ ಎಲ್ಲ ಕಡೆ ಎಲೆಕ್ಟ್ರಿಕ್ ವೆಹಿಕಲ್ಸ್ನೇ ದುನಿಯಾ ಜಾಸ್ತಿ ಆಗಿದೆ. ಅಂದರೆ ಈ ಪೆಟ್ರೋಲು, ಡೀಸಲ್ಲು ಇದೆಲ್ಲ ಹೊರತುಪಡಿಸಿ ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್, ಎಲೆಕ್ಟ್ರಿಕ್ ಕಾರ್ ಆಗ್ಬೋದು, ಎಲೆಕ್ಟ್ರಿಕ್ ಬೈಕ್ ಆಗ್ಬೋದು, ಎಲೆಕ್ಟ್ರಿಕ್ ಟೆಂಪೋಗಳಾಗ್ಬೋದು, ಎಲೆಕ್ಟ್ರಿಕ್ ಬಸ್ಗಳು ಎಲ್ಲ ಎಲೆಕ್ಟ್ರಿಕ್ ಮಯ ಆಗಿದೆ. ಸೊ ಇಲ್ಲಿ ನೀವು ಮುಂಚೆ ಕ್ರೆಟಾ ನೋಡ್ತಾ ಇದ್ದೀರಿ, ಹುಂಡೈ ಕ್ರೆಟಾ ನಿಮಗೆ ಗೊತ್ತಿರ್ಬೋದು, ತುಂಬ ಪರಿಚಯ ಇದು ಈ ಗಾಡಿ. ಬಟ್ ಹುಂಡೈ ಕ್ರೆಟಾದವರು ಇತ್ತೀಚೆಗೆ ಎಲೆಕ್ಟ್ರಿಕ್ ಗಾಡಿನ ಬಿಟ್ಟಿದ್ದಾರೆ. ಸೊ ನೋಡ್ತಾ ಇಲ್ಲ, ಇದು ಹುಂಡೈ ಎಲೆಕ್ಟ್ರಿಕ್ ಕ್ರೆಟಾ, ಹುಂಡೈ ಕ್ರೆಟಾ ಎಲೆಕ್ಟ್ರಿಕ್ ಅಂತ. ಸೊ ಬನ್ನಿ, ಇದರಲ್ಲಿ ಎಷ್ಟು ಇದು ಬರುತ್ತೆ ಅಂದರೆ ನೋಡ್ತಾ ಇಲ್ಲ ಕ್ರೆಟಾ. ಆ್ಯಕ್ಚುಲಿ ಕ್ರೆಟಾ ನಿಮಗೆ ಮುಂಚೆ ಆಲ್ರೆಡಿ ಪೆಟ್ರೋಲ್ ಗಾಡಿ ಇತ್ತು. ಸೊ ಇವಾಗ ರೀಸೆಂಟಾಗಿ ಎಲೆಕ್ಟ್ರಿಕ್ ಗಾಡಿ ಬಂದಿದೆ. ಸೊ ಬನ್ನಿ, ಈ ಗಾಡಿ ಎಷ್ಟು ಮೈಲೇಜ್ ಬರುತ್ತೆ, ಎಷ್ಟು ರೇಂಜ್ ಬರುತ್ತೆ ಅಂದರೆ ಒಂದು ಸಲ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟ್ರ್ ಓಡಿಸ್ಬೋದು, ಪ್ಲಸ್ ಮತ್ತು ಬ್ಯಾಟ್ರಿ ಲೈಫ್ ಎಷ್ಟು, ಮತ್ತು ಇದ್ರ ವಾರಂಟಿ ಆಗ್ಬೋದು, ಎಲ್ಲವನ್ನು ತಿಳ್ಕೊತ ಹೋಗೋಣ. ಸೊ ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಸ್ನೇಹಿತರೆ, ಇವಾಗ ನಮ್ಮ ಜೊತೆ ಅಫ್ತಾಫ್ ಅಂತ ಇದ್ದಾರೆ, ಸೇಲ್ಸ್ ಎಕ್ಸಿಕ್ಯೂಟಿವ್. ಸೊ ಆ್ಯಕ್ಚುಲಿ ಇವರು ಟ್ರೈಡೆಂಟ್ ಶೋರೂಮ್, ಹುಂಡೈ ಶೋರೂಮಿಂದ ಬಂದಿರತಕ್ಕಂಥದ್ದು. ಜಸ್ಟ್ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಗಾಡಿನ. ಸೊ ಇವರ ಹತ್ರ ಕೇಳಿ ತಿಳ್ಕೊಳ್ಳೋಣ ಇದು ಎಷ್ಟು ಪ್ರೈಸ್ ಆಗುತ್ತೆ, ಮತ್ತು ಎಷ್ಟು ರೇಂಜ್ ಬರುತ್ತೆ, ಮತ್ತು ಬ್ಯಾಟ್ರಿ ವಾರಂಟಿ ಎಷ್ಟು, ಮತ್ತು ಗಾಡಿ ವಾರಂಟಿ ಎಷ್ಟು, ಎಲ್ಲ ತಿಳ್ಕೊಂಡು ಹೋಗೋಣ. ಸರ್ ನಮಸ್ತೆ. ನಮಸ್ತೆ, ನಾನು ಅಫ್ತಾಬ್ ಅಂತ ಮಾತಾಡ್ತಾ ಇದ್ದೀನಿ, ಟ್ರೈಡೆಂಟ್ ಹುಂಡೈ ಕಾರ್ ಶೋರೂಮ್ ಇಂದ. ಇವತ್ತು ನಾವು ICICI ಬ್ಯಾಂಕ್ ಇವೆಂಟ್ ಇಂದ ಇಲ್ಲಿ ಪ್ರೆಸೆಂಟ್ ಆಗಿದ್ದೀವಿ. ನಾವು ನಿಮಗೆ ಟ್ರೈಡೆಂಟ್ ಹುಂಡೈ ಬ್ರಾಂಚ್ ಇಂದ ನಮ್ಮ ಶೋರೂಮ್ ಇರೋದು ನೆಕ್ಸ್ಟ್ ಕಾವೇರಿ ಥಿಯೇಟರ್ ವಿಚ್ ಇಸ್ ಇನ್ ಮಲ್ಲೇಶ್ವರಂ, ಸ್ಯಾಂಕಿ ರೋಡ್ ಅಲ್ಲಿ. ನಾವು ಬಂದ್ಬಿಟ್ಟು ನಿಮಗೆ ಕ್ರೆಟಾ ಎಲೆಕ್ಟ್ರಿಕ್ ನ ಇವತ್ತು ಡಿಸ್ಪ್ಲೇಗೆ ಇಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಪ್ಯೂರ್ ಅಬೌಟ್ ದಿ ಎಲೆಕ್ಟ್ರಿಕ್. ಇದರಲ್ಲಿ ನಿಮಗೆ 2 ranges ಆಫ್ ಬ್ಯಾಟ್ರೀಸ್ ಇದೆ. ಒಂದು ಬ್ಯಾಟ್ರಿ ಬಂದ್ಬಿಟ್ಟು ನಿಮಗೆ ಸ್ಟ್ಯಾಂಡರ್ಡ್ ರೇಂಜ್ ಅಂತ ಬರುತ್ತೆ. ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ನಿಮಗೆ 393 ಕಿಲೋಮೀಟರ್ಸ್ ವರೆಗೂ ಡ್ರೈವ್ ಮಾಡಬಹುದು. 390 ಕಿಲೋಮೀಟರ್ ಅಂದ್ರೆ ಕಂಪನಿ ರೇಂಜ್ ಅಥವಾ ಪ್ರಾಕ್ಟಿಕಲ್ ರೇಂಜ್? ಕಂಪನಿ ಕ್ಲೈಮ್ ಮಾಡಿರೋ ರೇಂಜ್ 393 ಇದೆ. ಇನ್ನೊಂದು ನಿಮಗೆ ಲಾಂಗ್ ರೇಂಜ್ ಅಂತ ಇದೆ, ಅದು ತಗೊಂಡ್ರೆ ನಿಮಗೆ ಲೈಕ್ ಅಪ್ ಟು 473 ಕಿಲೋಮೀಟರ್ ವರೆಗೂ ಸಿಂಗಲ್ ಟೈಮ್ ಡ್ರೈವ್. ಅದು ಎಷ್ಟು ಕಿಲೋವಾಟ್ ಬ್ಯಾಟ್ರಿ? ಅದು ಬಂದ್ಬಿಟ್ಟು ನಿಮಗೆ 51 ಕಿಲೋವಾಟ್ ಬ್ಯಾಟ್ರಿ ಬರುತ್ತೆ. ಸ್ಟ್ಯಾಂಡರ್ಡ್ ರೇಂಜ್ ಇರೋದು 42 ಕಿಲೋವಾಟ್ ಬ್ಯಾಟ್ರಿ ಬರುತ್ತೆ. ಇದು ಏನಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಪ್ರೀಮಿಯಂ SUV ಅಲ್ಲಿ ಎಲೆಕ್ಟ್ರಿಕ್ ಕಾರ್ ನ ಲಾಂಚ್ ಮಾಡಿದೀವಿ, ವಿಚ್ ಕಮ್ಸ್ ವಿತ್ ಲೈಕ್ ಹೈ ಪ್ರೀಮಿಯಂ ಫೀಚರ್ಸ್ ಅಲಾಂಗ್ ವಿತ್ ದ ವೆಲ್ ರೀಸೇಲ್ ವ್ಯಾಲ್ಯೂ. ಅಲಾಂಗ್ ವಿತ್ ಏನಂತ ಹೇಳಿದ್ರೆ Hyundai Creta, it is a proven SUV car in the market. Every month this car is getting more sale, about the 18,500 units. ಈಗ ಜನರಿಗೆ ಹೆಂಗಿದೆ ಅಂತ ಹೇಳಿದ್ರೆ ಕ್ರೆಟಾ ಇಟ್ ಈಸ್ ಡ್ರಾಸ್ಟಿಕಲಿ ಚೇಂಜಿಂಗ್ ಇನ್ ದ ಮಾರ್ಕೆಟ್. ಈಗ ಡೇ ಟು ಡೇ ಯೂಸ್ ಮಾಡೋರಿಗೆ ಲೈಕ್ ಜಾಸ್ತಿ ಡ್ರೈವ್ ಮಾಡ್ತಾ ಇದ್ದೀವಿ, ನಮಗೆ ಫ್ಯೂಯಲ್ ಎಕ್ಸ್ಪೆನ್ಷನ್ ಲೈಕ್ ಮೀಟ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ದೇ ನೀಡ್ ಎಲೆಕ್ಟ್ರಿಕ್ ಕಾರ್ ಇನ್ ದ ಮಾರ್ಕೆಟ್. ಸೊ Hyundai ಡಿಸೈಡೆಡ್ ಟು ಕಮ್ ಅಪ್ ವಿತ್ ಕ್ರೆಟಾ. ಸರ್, ಇವಾಗ ಮುಂಚೆ ಎಲ್ಲ ಪೆಟ್ರೋಲ್ ಗಾಡಿ ಬರ್ತಾ ಇತ್ತು. ಸೊ ಇವಾಗ ಪೆಟ್ರೋಲ್ ಗಾಡಿನೂ ಬರ್ತಾ ಇದೆ, ಇದೆಲ್ಲ ಎಲೆಕ್ಟ್ರಿಕ್ ಎರಡು ಇದೆ ನಿಮಗೆ. ನಿಮಗೆ ಪೆಟ್ರೋಲ್ ಆಪ್ಷನ್ ಇದೆ, ಡೀಸೆಲ್ ಇದೆ, ಪೆಟ್ರೋಲ್ ಆಟೋಮ್ಯಾಟಿಕ್, ಡೀಸೆಲ್ ಆಟೋಮ್ಯಾಟಿಕ್ ಅಲಾಂಗ್ ವಿತ್ ಕ್ರೆಟಾ ಎಲೆಕ್ಟ್ರಿಕ್. ಈಗ ಹೆಂಗೆ ಡಿಸೈಡ್ ಆಗುತ್ತೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ನಿಮ್ ರಿಕ್ವೈರ್ಮೆಂಟ್. ಎಕ್ಸಾಂಪಲ್, ಈಗ ಸುಮಾರು ಜನ IT ಪರ್ಪಸ್ ಅಲ್ಲಿ ಸುಮಾರು ಜನ ಬಿಸ್ನೆಸ್ ಪರ್ಸನ್ಸ್ ಇರ್ತಾರೆ, ಅವ್ರು ಡೈಲಿ ಓಡಾಟ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ಬಂದ್ಬಿಟ್ಟು ಫ್ಯೂಯಲ್ ಎಕ್ಸ್ಪೆನ್ಷನ್ ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಈವನ್ ಟು ಆಸ್ ಎ ಇಂಡಿಯಾ ವಿಚ್ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಟ್ರಿ ಇನ್ ದ ಮಾರ್ಕೆಟ್, ಅವ್ರದ್ದು ಏನಂತ ಹೇಳಿದ್ರೆ ಡೌನ್ ದ ಲೈನ್ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಎಲೆಕ್ಟ್ರಿಕ್. ನೌ ಲೆಟ್ ಅಪ್ ವಿತ್ ದ ಎಂಡ್ ಅಪ್ ವಿತ್ ದ ಎಲೆಕ್ಟ್ರಿಕ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವಿ ಬಾಟ್ ಯು ನ್ಯೂ ಪ್ರಾಡಕ್ಟ್ ಕಾಲ್ ಇಟ್ ಆಸ್ ಎ Hyundai Creta ನಿಮ್ಗೆ. ಓಕೆ ಸರ್, ಇವಾಗ ಬ್ಯಾಟ್ರಿ ಎಲ್ಲ ಇಲ್ಲೇ ಮೌಂಟ್ ಆಗಿದೆ. ಸರ್, ನಿಮಗೆ ಎಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಕ್ರೆಟಾ ಎಲೆಕ್ಟ್ರಿಕ್ ಅಲ್ಲಿ ನಿಮಗೆ ಇಟ್ ಬೇಸ್ಡ್ ಅಪಾನ್ ದ ಎಲೆಕ್ಟ್ರಿಕ್ ಕಾರ್ ನಿಮಗೆ ರನ್ ಆಗೋದು 2 ಕಾಂಪೋನೆಂಟ್ಸ್ ಇಂದ. ಮೇಜರ್ ಕಾಂಪೋನೆಂಟ್ಸ್ ಇರೋದು ಒಂದು ಮೋಟರ್, ಇನ್ನೊಂದು ಬ್ಯಾಟ್ರಿ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಫಸ್ಟ್ ನಾರ್ಮಲ್ ಪೆಟ್ರೋಲ್ ಕಾರ್ಸ್ ಅಲ್ಲೆಲ್ಲ ಇಂಜಿನ್ ಇಲ್ಲಿ ಬರುತ್ತೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಮೋಟರ್ ನ ಪ್ಲೇಸ್ ಮಾಡಿದ್ದಾರೆ, ವೇರಾಸ್ ಬ್ಯಾಟ್ರಿ ಬಂದ್ಬಿಟ್ಟು ನಿಮಗೆ ಕೆಳಗೆ ಕೊಟ್ಟಿದ್ದಾರೆ. ಸೀಟ್ ಕೆಳಗಡೆ ಪೆಟ್ರೋಲ್ ಟ್ಯಾಂಕ್ ಇರ್ತಾ ಇತ್ತಲ್ಲ, ಆ ಜಾಗದಲ್ಲಿ ಕೊಟ್ಟಿದ್ದಾರೆ. ಕೆಳಗೆ ನಿಮಗೆ ಬೇಸ್ಮೆಂಟ್ ಏನಿದೆಯಲ್ಲ, ಇಲ್ಲಿ ನಿಮಗೆ ಬ್ಯಾಟ್ರಿನ ಪ್ಲೇಸ್ ಮಾಡಿದ್ದಾರೆ. ನಿಮಗೆ ಇಲ್ಲಿ ಕೆಳಗೆ ನಿಮಗೆ ಬ್ಯಾಟ್ರಿನ ಪ್ಲೇಸ್ ಮಾಡಿ, ಸೊ ಇಲ್ಲಿಂದ ಅಲ್ಲಿವರೆಗೂ ಇಲ್ಲಿಂದ ನಿಮಗೆ ಸಿಲ್ವರ್ ಕಲರ್ ಏನ್ ಕಾಣಿಸ್ತಿದೆಯಲ್ಲ ಕೆಳಗೆ, ಇಲ್ಲಿ ನಿಮಗೆ ಬ್ಯಾಟ್ರಿನ ಪ್ಲೇಸ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದು ಮೋಟರ್ ಇರುತ್ತೆ, ಇಲ್ಲಿ ಬಂದ್ಬಿಟ್ಟು ಮೋಟರ್ ಇರುತ್ತೆ. ಲೈಕ್ ಸೊ ಮೋಟರ್ ಬ್ಯಾಟ್ರಿ ಇರೋದ್ರಿಂದ ಇದು ವೆಹಿಕಲ್ ರನ್ ಆಗುತ್ತೆ ನಿಮಗೆ. ಅವಾಗ ನಾನು ನಿಮ್ಗೆ ಹೇಳಿದ 2 types ಆಫ್ ಬ್ಯಾಟ್ರೀಸ್ ಕೊಟ್ಟವರು ಅಂತ, ನಿಮಗೆ ಸ್ಟ್ಯಾಂಡರ್ಡ್ ರೇಂಜ್ ವಿತ್ ದ ಲಾಂಗ್ ರೇಂಜ್. ಲೆಟ್ ಅಸ್ ಕಮ್ ವಿತ್ ದ ಲೈಕ್ ಯೂನಿಕ್ ಫೀಚರ್ಸ್ ಆಫ್ Hyundai Creta ಎಲೆಕ್ಟ್ರಿಕ್. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಕನೆಕ್ಟೆಡ್ DRLs ಕೊಟ್ಟವರು ವಿಚ್ ವಿಲ್ ಬಿ ಅ ಸ್ಪೋರ್ಟಿ ಲುಕ್ ಫಾರ್ ದ ಲೈಕ್ ಕಾರು. ಸ್ಪೋರ್ಟಿ ಲುಕ್ ಬರುತ್ತೆ. ಈವನ್ ಟು ನಿಮಗೆ ಟರ್ನ್ ಇಂಡಿಕೇಟರ್ಸ್ ಕೂಡ ಅವೈಲೇಬಲ್ ಇದೆ, ವಿತ್ ಸೀಕ್ವೆನ್ಸ್ ಫಂಕ್ಷನ್ ಅಲ್ಲಿ ಪಾಸ್ ಆಗುತ್ತೆ ನಿಮಗೆ. ಅಲಾಂಗ್ ವಿತ್ ನಿಮಗೆ LED ಲೈಕ್ ಕೋಯೆಡ್ ಬೀಮ್ ಹೆಡ್ ಲ್ಯಾಂಪ್ ಅಂತ ಕೊಟ್ಟವ್ರೆ, ವಿಚ್ ಕಮ್ಸ್ ವಿತ್ ದ ಬೋಟ್ ಲೋ ಬೀಮ್, ಹೈ ಬೀಮ್ ಎರಡೂ ಆಗುತ್ತೆ. ಸೊ ದಟ್ ನಿಮಗೆ
ಡಾರ್ಕ್ ಕಂಡೀಷನ್ ಅಲ್ಲಿ ಡ್ರೈವ್ ಮಾಡಕ್ಕೆ ತುಂಬಾ ಕನ್ವೀನಿಯಂಟ್ ಇರುತ್ತೆ. ಇವನ್ ಟು ವೆನ್ ಯು ಕಮ್ ಟು ದ ಲೈಕ್ ಗ್ರಿಲ್, ಇದರಲ್ಲಿ ನಿಮಗೆ ಪ್ಯಾರಾಮೆಟ್ರಿಕ್ ಗ್ರಿಲ್ ಅಂತ ಕೊಟ್ಟವ್ರೆ, ವಿಚ್ ಇಸ್ ಅ ಪಿಯಾನೋ ಗ್ರಿಲ್ ವಿಚ್ ಇಸ್ ಫಸ್ಟ್ ಇನ್ ಸೆಗ್ಮೆಂಟ್. ಇವನ್ ಟು ನಿಮಗೆ ಚಾರ್ಜಿಂಗ್ ಕೂಡ ಆಪ್ಷನ್ಸ್ ಇಲ್ಲೇ ಅವೈಲೇಬಲ್ ಇದೆ. ಇಲ್ಲಿ ಬಂದ್ಬಿಟ್ಟು ಬೋತ್ ದ ಚಾರ್ಜಸ್ ನ ನೀವು ಅಪ್ಲೈ ಮಾಡಬಹುದು. ಲೈಕ್ ನಿಮಗೆ ಹೋಮ್ ಚಾರ್ಜರ್ ಅಂತ ಬರುತ್ತೆ. ಇವನ್ ಟು ನಿಮಗೆ ಔಟ್ಸ್ ಲೈಕ್ ಚಾರ್ಜಿಂಗ್ ಸ್ಟೇಷನ್ಸ್ ಇದ್ರೆ ಅಲ್ಲಿ ಕೂಡ ಫಾಸ್ಟ್ ಚಾರ್ಜಿಂಗ್, ಡಿಸಿ ಚಾರ್ಜಿಂಗ್ ಅಂತ ಡಿಸಿ ಚಾರ್ಜಿಂಗ್. ಡಿಸಿ ಚಾರ್ಜಿಂಗ್ ಈಗ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ಎಷ್ಟುವರೆಗೆ ಫುಲ್ ಚಾರ್ಜ್ ಆಗುತ್ತೆ? ಲೈಕ್ 10 to 80% ಬಂದ್ರೆ ನಿಮಗೆ 10 to 80% ವಿತಿನ್ 58 ಮಿನಿಟ್ಸ್ ಅಲ್ಲಿ ನಿಮಗೆ ಚಾರ್ಜ್ ಆಗುತ್ತೆ. ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 1 hour ಅಲ್ಲಿ. ಇನ್ ಕೇಸ್ ನೀವು ಎಲ್ಲಾದ್ರೂ ಲೈಕ್ ಹೆಂಗೆ ಫ್ಯೂಲ್ ಸ್ಟೇಷನ್ ಇರುತ್ತಲ್ಲ ಆ ಥರ ಚಾರ್ಜಿಂಗ್ ಸ್ಟೇಷನ್ಸ್ ಅಲ್ಲಿ ಹೋಗಿ ನೀವು ಚಾರ್ಜ್ ಮಾಡಿದ್ರೆ 20-80% ವಿತಿನ್ 58 ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ. ಮನೆಯಲ್ಲಿ ಚಾರ್ಜ್ ಮಾಡ್ಬೇಕಂದ್ರೆ, ಮನೆಯಲ್ಲಿ ಚಾರ್ಜ್ ಮಾಡ್ಬೇಕಂತ ಹೇಳಿದ್ರೆ ನಿಮಗೆ ಹೋಮ್ ಚಾರ್ಜರ್ ಅಂತ ಅವೈಲೇಬಲ್ ಇದೆ, ವಿಚ್ ಕಮ್ಸ್ ವಿತ್ 11 ಕಿಲೋವಾಟ್. ಅದರಲ್ಲಿ ಚಾರ್ಜ್ ಮಾಡಿದ್ರೆ ಇಟ್ ವಿಲ್ ಟೇಕ್ 4 to 5 hours ಆಫ್ ಟೈಮ್. 4 to 5 hours ಫುಲ್ ಚಾರ್ಜ್ ಆಗುತ್ತೆ. ಆಲ್ಮೋಸ್ಟ್ ಬೈಕ್ ತರನೇ ಆಗ್ಬಿಡುತ್ತೆ. ಸೇಮ್ ಅಪ್ರಾಕ್ಸಿಮೇಟ್ಲಿ ನಿಮಗೆ ಸೇಮ್ ಇರುತ್ತೆ. ಆಮೇಲೆ ಇವಾಗ ಸೈಡ್ ಪ್ರೊಫೈಲು ಸರ್ ಮನೆಯಲ್ಲಿ ಇವಾಗ ಚಾರ್ಜ್ ಮಾಡ್ಬೇಕಂದ್ರೆ ಏನು ಸಪ್ರೇಟ್ ಇದು ಹೋಗ್ಬೇಕಾ, ಪರ್ಮಿಷನ್? ಸರ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಮನೆ ಹತ್ರನೂ ನಿಮಗೆ ಲೈಕ್ 3 kilowatts ಚಾರ್ಜಿಂಗ್ ಸಪ್ಲೈ ಇರುತ್ತೆ. ಅದರಲ್ಲಿ ಚಾರ್ಜ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಸ್ಲೋ ಚಾರ್ಜರ್ ಆಗುತ್ತೆ, ಬೇರೆ ಫುಲ್ ನೈಟ್ ಚಾರ್ಜ್ ಮಾಡಬೇಕಾಗುತ್ತೆ. ಇಟ್ ವಿಲ್ ಟೇಕ್ ಲೈಕ್ 16 to 14 hours ತಗೊಳುತ್ತೆ. ಈಗ Hyundaiಯಿಂದ ವಿತ್ ಚಾರ್ಜರ್ ಅಂತ ತಗೊಂಡ್ರೆ ನಿಮಗೆ ಇಟ್ ವಿಲ್ ಬಿ ಕಮಿಂಗ್ ಆಸ್ 11 kilowatt ಚಾರ್ಜರ್. ಆ ಚಾರ್ಜರ್ನ ನೀವು ಮನೆಯಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಬೆಸ್ಕಾಮ್ ಅಲ್ಲಿ ನಿಮಗೆ ಕಿಲೋವಾಟ್ ಸ್ಯಾಕ್ಷನ್ ನ ತಗೊಬೇಕಾಗುತ್ತೆ. ಮಿಕ್ಕಿರೋದು ಕಾರ್ ಜೊತೆಗೆ ನಿಮಗೆ ವಿತ್ ಚಾರ್ಜರ್ ಪ್ರೈಸಿಂಗ್ ಇದೆ, ವಿತೌಟ್ ಚಾರ್ಜರ್ ಪ್ರೈಸಿಂಗ್ ಇದೆ. ಈ ಚಾರ್ಜರ್ ಇನ್ಸ್ಟಾಲೇಷನ್ ಗೆ Hyundai person ವಿಲ್ ಕಮ್ ಅಂಡ್ ಲೈಕ್ ನಿಮಗೆ ಹೆಲ್ಪ್ ಮಾಡ್ತಾರೆ ಅದನ್ನ ಫಿಕ್ಸೇಷನ್ ಗೆ. ಇಲ್ಲಿ ಬಂದ್ರೆ ನಿಮಗೆ Hyundai Creta ಎಲೆಕ್ಟ್ರಿಕ್ ಗೆ ನಿಮಗೆ 17 inches ಆಫ್ ಅಲಾಯ್ಸ್ ಬರುತ್ತೆ, ವಿಚ್ ಇಸ್ ಏರೋ ಅಲಾಯ್ಸ್ ಅಂತ, ವಿಚ್ ಲೋ ರೋಲಿಂಗ್ ಅಸಿಸ್ಟ್ ಇರುತ್ತೆ ನಿಮಗೆ. ಕಮಿಂಗ್ ಟು ದ ಸೈಡ್ ಪ್ರೊಫೈಲ್, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಮಾರ್ಟ್ ಕೀ ಆಪ್ಷನ್ ಇದೆ. ಇಲ್ಲೇ ರಿಕ್ವೆಸ್ಟಿಂಗ್ ಸೆನ್ಸರ್ ಇದೆ. ವಿತೌಟ್ ಟೇಕಿಂಗ್ ಅ ಕೀಸ್, ಇಫ್ ಯು ಪ್ರೆಸ್ ದಿಸ್ ಬಟನ್ ನಿಮ್ ಕಾರ್ ನ ಅನ್ಲಾಕ್ ಆಗುತ್ತೆ ನಿಮಗೆ. ಇಲ್ಲಿ ಬಂದ್ರೆ ನಿಮಗೆ ಅಂದ್ರೆ ಅದು ಕೀ ನಿಮ್ಮ ಹತ್ರ ಇದ್ದಾಗ ಮಾತ್ರ, ನಿಮ್ ಕೀ ನಿಮ್ಮ ಹತ್ರ ಇದ್ದಾಗ ಆಗಲ್ಲ. ಇಲ್ಲ ಆಗಲ್ಲ. ಕೀ ನಿಮ್ಮ ಹತ್ರ ಇದ್ದಾಗ ಯೂಸ್ ಆಗುತ್ತೆ. ಇವಂಟು ನೀವು ನೋಡಬಹುದು ಡೋರ್ ನ ಎಷ್ಟು ವೈಡ್ ಆಗಿ ಓಪನ್ ಆಗುತ್ತೆ, ಸೊ ದಟ್ ಒನ್ ಪರ್ಸನ್ ಈಸಿಯಾಗಿ ಆರಾಮಾಗಿ ಕೂತ್ಕೋಬಹುದು. ಕಮಿಂಗ್ ಟು ದ ಸೀಟ್ ಅಡ್ಜಸ್ಟ್ಮೆಂಟ್ಸ್ ಇಯರ್, ಕಂಪ್ಲೀಟ್ ಆಗಿ ಎಲೆಕ್ಟ್ರಿಕ್ ಸೀಟ್ ಅಡ್ಜಸ್ಟ್ಮೆಂಟ್ ಅವೈಲೇಬಲ್ ಇದೆ ನಿಮಗೆ. ಇವಂಟು ನಿಮಗೆ ಥೈ ಸಪೋರ್ಟ್ ಕೂಡ ನೀವು ಇಲ್ಲಿಂದಾನೆ ಅಡ್ಜಸ್ಟ್ ಮಾಡ್ಕೋಬಹುದು. ಕಮಿಂಗ್ ಟು ಹಿಯರ್ ನಿಮಗೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ನ ಕೊಟ್ಟವರು ಅಲಾಂಗ್ ವಿತ್ ದ ಪ್ರೀಮಿಯಂ ಫೀಚರ್ಸ್. ಲೈಕ್ ನಿಮಗೆ ಕೂತ್ಕೊಂಡು ನೋಡ್ಬೋದಲ್ಲ? ಹಾ ಸರ್, ಇಲ್ಲೇ ಬಂದ್ಬಿಟ್ಟು ನಿಮಗೆ ಸೀಟ್ ಅಡ್ಜಸ್ಟ್ಮೆಂಟ್ಸ್ ಕೂಡ ಅವೈಲೇಬಲ್ ಇದೆ, ಅಲಾಂಗ್ ವಿತ್ ನಿಮಗೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ಸ್. ಇಲ್ಲೇ ನಿಮಗೆ ಸ್ಟೇರಿಂಗ್ ನ ಅಡ್ಜಸ್ಟ್ ಮಾಡ್ಕೋಬಹುದು ವಿತ್ ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ವೇ, ಸೊ ದಟ್ ಲಾಂಗ್ ಜರ್ನೀಸ್ ಹೋಗೋ ಟೈಮ್ ನಿಮಗೆ ತುಂಬಾ ಕನ್ವೀನಿಯಂಟ್ ಇರುತ್ತೆ. ಫ್ರಂಟ್ ಮತ್ತೆ ಬ್ಯಾಕ್, ಫ್ರಂಟ್ ಬ್ಯಾಕ್ ಮೇಲೆ ಕೆಳಗೆ. ಹೌದು ಸರ್, ಬೇಸ್ಡ್ ಆನ್ ನಿಮ್ ರಿಕ್ವೈರ್ಮೆಂಟ್ ಪ್ರಕಾರ ಅಡ್ಜಸ್ಟ್ ಮಾಡ್ಕೋಬಹುದು. ಇವನ್ ಟು ನಿಮಗೆ ಸಮ್ ಆಫ್ ಕೂತ್ಕೊಳ್ಳಿ. ಇದು ನೀವು ಇಲ್ಲಿ ಬರ್ತೀರಾ? ಸರ್ ಇಲ್ಲಿ ಬಂದರೆ ನಿಮಗೆ ಲೈಕ್ 10.25 inch HD ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂತ ಅವೈಲೇಬಲ್ ಇದೆ. ಅಲಾಂಗ್ ವಿತ್ ಇದರಲ್ಲೇ ನಿಮಗೆ ಇನ್ಬಿಲ್ಡ್ ನ್ಯಾವಿಗೇಷನ್ ಇದೆ. ಸೊ ಓವರ್ ದೇರ್ ಅಪ್ಡೇಟ್ ಆಗ್ತಾನೆ ಇರುತ್ತೆ ನಿಮಗೆ ಮ್ಯಾಪ್ಸು. ಅಲಾಂಗ್ ವಿತ್ ಇಲ್ಲಿ ಈಗ ನೀವು ಬಂದರೆ EV ಅಂತ ಹೇಳಿ ನಿಮಗೆ ಇದರಲ್ಲಿ ಬಂದ್ಬಿಟ್ಟು Hyundaiಯಿಂದ ಆಲ್ರೆಡಿ 10,000+ ಚಾರ್ಜಿಂಗ್ ಸ್ಟೇಷನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಲೈಕ್ ನಿಯರೆಸ್ಟ್ ಎಲ್ಲಿ ಮಾಡಿದ್ದಾರೆ ಅಂತ ಹೇಳಿ. ಇದರಲ್ಲೇ ಬಂದ್ಬಿಟ್ಟು ನಿಮಗೆ ನ್ಯಾವಿಗೇಷನ್ ಎಕ್ಸಾಂಪಲ್ ನೀವು ಎಲ್ಲಾದರೂ ಹೋಗ್ಬೇಕಂದ್ರೆ ಥ್ರೂ ಸರ್ಚ್ ಮಾಡಿನೇ ಇದು ಮಾಡ್ಬೋದು. ಅಡಿಷ್ನಲ್ ಆಗಿ ಇದರಲ್ಲಿ ಅಂದರೆ ಡ್ಯೂಯಲ್ ಝೋನ್ AC ಅಂತ ಯೂಸ್ ಮಾಡೋರೆ, ವಿಚ್ ಇಸ್ ಕಮ್ಸ್ ಇನ್ ದ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ಸು. ಬೇರೆ ಡ್ರೈವರ್ಗೆ ಸಪ್ರೇಟ್ AC, ಕೋ ಡ್ರೈವರ್ಗೆ ಸಪ್ರೇಟ್ AC ಇದೆ. ಸೊ ದಟ್ ಆಸ್ ಪರ್ ರಿಕ್ವೈರ್ಮೆಂಟ್ ನ ನೀವು ಸೀಟ್ ನ ಅಡ್ಜಸ್ಟ್ ಮಾಡ್ಕೋಬಹುದು. AC ನ ಅಲಾಂಗ್ ವಿತ್ ದ ವೈರ್ಲೆಸ್ ಚಾರ್ಜರ್ ಅವೈಲೇಬಲ್ ಇದೆ ನಿಮಗೆ, ಇನ್ಕ್ಲೂಡಿಂಗ್ ಚಾರ್ಜಿಂಗ್ ಔಟ್ಲೆಟ್ಸ್ ಇದೆ. ಇದೆ ನಿಮಗೆ USB ಚಾರ್ಜಿಂಗ್ ಅಲಾಂಗ್ ವಿತ್ ಟೈಪ್ C ಚಾರ್ಜಿಂಗ್ ಅವೈಲೇಬಲ್ ಇದೆ. ಇಲ್ಲಿ ಬಂದ್ರೆ ನಿಮ್ ಗಾಡಿನ ನೀವು ಮೋಡ್ ನ ಚೇಂಜ್ ಮಾಡ್ಕೋಬಹುದು. ಲೈಕ್ ನಿಮ್ಗೆ ಈಗ ಹೈವೇಸ್ ಅಲ್ಲಿ ಇದ್ದೀರಾ, ಯು ನೀಡ್ ಸ್ಟಿಲ್ ಮೋರ್ ಪೆಪಿಯರ್ ಡ್ರೈವ್, ನೀವು ಆರಾಮಾಗಿ ಸ್ಮೋಟ್ ಮೋಡ್ಗೆ ಲೈಕ್ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಇನ್ಸೈಡ್ ದ ಸಿಟಿ ಡ್ರೈವ್ ಮಾಡಕ್ಕೆ ನಿಮಗೆ ಈಕೋ ಮೋಡ್ ಅವೈಲೇಬಲ್ ಇದೆ. ಇವಂಟು ನಿಮಗೆ ನಾರ್ಮಲ್ ಮೋಡ್ ಅವೈಲೇಬಲ್ ಇದೆ, ಇನ್ಕ್ಲೂಡಿಂಗ್ ನಿಮಗೆ ಎಲೆಕ್ಟ್ರಿಕ್ ಪಾರ್ಕಿಂಗ್ ಬ್ರೇಕ್ ಇರುತ್ತೆ, ವಿಚ್ ಇಸ್ ಈಸಿ ಟು ಅಡ್ಜಸ್ಟ್ ಇಟ್, ವೇರ್ ಎವ್ರಿಬಡಿ ಕ್ಯಾನ್ ಮೇಕ್ ಇಟ್ ಆಲ್ಸೋ ಪ್ರೀಮಿಯಂ ಟೈಪ್ ಇರುತ್ತೆ ನಿಮಗೆ. ಅಲಾಂಗ್ ವಿತ್ ದ ಆಟೋ ಹೋಲ್ಡ್ ಆಪ್ಷನ್ ಅಂತ ಇದೆ. ಸೊ ದಟ್ ಟ್ರಾಫಿಕ್ ಅಲ್ಲಿ ಇರೋ ಟೈಮ್ ಒನ್ ಟೈಮ್ ಬ್ರೇಕ್ ಪ್ರೆಸ್ ಮಾಡಿ ಇದನ್ನ ಪ್ರೆಸ್ ಮಾಡಿಬಿಟ್ರೆ ನೀವು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೋಬಹುದು ಕಾರ್ ಒಳಗೆ. ಸಿಗ್ನಲ್ ಬಿಟ್ಟಿದ ತಕ್ಷಣ ಆಕ್ಸಿಲೇಟರ್ ಪ್ರೆಸ್ ಮಾಡಿದ್ರೆ ಗಾಡಿ ಆಗುತ್ತೆ. ಇವಂಟು ನಿಮಗೆ ರೇರ್ ವ್ಯೂ ಮಾನಿಟರ್ ಅವೈಲೇಬಲ್ ಇದೆ. ಒನ್ಸ್ ನೀವು ಇದು ಪ್ರೆಸ್ ಮಾಡಿಬಿಟ್ರೆ ನಿಮಗೆ ಬ್ಯಾಕ್ ಸೈಡ್ ವ್ಯೂ ಕೂಡ ಆನ್ ಆಗುತ್ತೆ. ಇವಾಗ ಮಾಡುತ್ತೆ ಬರುತ್ತೆ, ಪ್ರೆಸ್ ಮಾಡಿ ಒಂಚೂರು ಬ್ರೇಕ್ ಕ್ಲಚ್ ಬರೋದಿಲ್ಲಲ್ವಾ? ಬ್ರೇಕ್ ಅಷ್ಟೇ ಅಲ್ಲ? ಬ್ರೇಕ್ ಅಷ್ಟೇ. ನೀವು ಇಲ್ಲೇ ಅಬ್ಸರ್ವ್ ಮಾಡ್ಬೋದು, ನಿಮಗೆ ಕಂಪ್ಲೀಟ್ ಆಗಿ ರಿವರ್ಸ್ ಆನ್ ಆಗಿಬಿಡುತ್ತೆ. ಕ್ಯಾಮ್ರಾ ವಿತ್ ಗೈಡ್ಲೈನ್ಸ್ ಇರುತ್ತೆ. ಓಕೆ, ಅಂದ್ರೆ ರಿವರ್ಸ್ ನಾವು ಆನ್ ಮಾಡ್ಬೇಕು ಇಲ್ಲಿ? ಹೌದು ಸರ್. ಜೊತೆಗೆ ಬಂದ್ಬಿಟ್ಟು ನಿಮಗೆ ರೇರ್ ವ್ಯೂನ ಅಡ್ಜಸ್ಟ್ ಮಾಡ್ಕೋಬಹುದು, ಕಂಪ್ಲೀಟ್ ರೇರ್ ನೋಡಬಹುದು. ರೇರ್ ವ್ಯೂ
ಸೈಡ್ ವ್ಯೂಸ್ ಎಲ್ಲ ಇದೆಯಾ? ಸೈಡ್ ವ್ಯೂ 360 ಡಿಗ್ರಿ ಕ್ಯಾಮ್ರಾ ಕೂಡ ಅವೈಲೇಬಲ್ ಇದೆ. ಜೊತೆಗೆ ನಿಮಗೆ ಹ್ಯುಂಡಾಯಿಂದಾನೇ ಬ್ಲೂ ಲಿಂಕ್ ಅಂತ ಕನೆಕ್ಟೆಡ್ ಕಾರ್ ಟೆಕ್ನಾಲಜಿ ಫೀಚರ್ಸ್ ಇರುತ್ತೆ. ಸೊ ದಟ್ ನಿಮ್ಮ ಕಾರ್ಗೆ ನಿಮ್ಮ ಫೋನ್ ಇಂದಾನೇ ಇಂಜಿನ್ ಸ್ಟಾರ್ಟ್ ಮಾಡ್ಬೋದು, ಸ್ಟಾಪ್ ಮಾಡ್ಬೋದು, ಲಾಕ್ ಅನ್ಲಾಕ್ ಮಾಡ್ಕೋಬಹುದು, ಟ್ರ್ಯಾಕ್ ಮಾಡ್ಬೋದು. ಈ ತರ ಫೀಚರ್ಸ್ ಎಲ್ಲ ನೀವು ನಿಮ್ಮ ಫೋನ್ ಇಂದಾನೇ ಯೂಸ್ ಮಾಡ್ಕೋಬಹುದು. ಕಮಿಂಗ್ ಟು ಹಿಯರ್ ನಿಮಗೆ ಕ್ರೂಸ್ ಕಂಟ್ರೋಲ್ ಅಂತ ಇರುತ್ತೆ. ಈವನ್ ಟು ನಿಮಗೆ ಲೈಕ್ ಇಲ್ಲೇ ಸ್ಟೇರಿಂಗ್ ಮೌಂಟೆಡ್ ನ ಅಡ್ಜಸ್ಟ್ ಮಾಡ್ಕೋಬಹುದು ವಾಲ್ಯೂಮ್ಗೆ ಎಲ್ಲ ಕೂಡ, ಇನ್ಕ್ಲೂಡಿಂಗ್ ಬೋಸ್ ಸ್ಪೀಕರ್ಸ್ ಅವೈಲೇಬಲ್ ಇರುತ್ತೆ. ಇಲ್ಲೇ ನಿಮಗೆ ಸನ್ ಗ್ಲಾಸ್ ಹೋಲ್ಡರ್ ಕೂಡ ಅವೈಲೇಬಲ್ ಇದೆ. ಇನ್ಕ್ಲೂಡಿಂಗ್ ಕಮಿಂಗ್ ಹಿಯರ್ ನಿಮಗೆ ಕಂಪ್ಲೀಟ್ ಫುಲ್ ಪ್ಯಾನೋರಾಮಿಕ್ ಸನ್ರೂಫ್ ಅವೈಲೇಬಲ್ ಇದೆ. ಸೊ ದಟ್ ನಿಮಗೆ ನೈಟ್ ಟೈಮಲ್ಲಿ ಫ್ಯಾಮಿಲಿ ಜೊತೆ ಫುಲ್ ಲೈಕ್ ಎಂಟರ್ಟೈನ್ಮೆಂಟ್ ಅಲಾಂಗ್ ವಿತ್ ದ ಪ್ರೀಮಿಯಂ ಟೈಪ್ ಇರುತ್ತೆ ನಿಮಗೆ. ಓಕೆ. ಸೊ ಈಗ ಫ್ರಂಟ್ ಡ್ಯಾಶ್ ಬೋರ್ಡ್ ಎಲ್ಲ ನಾರ್ಮಲಿ. ಓಕೆ. ಸೊ ಫ್ರಂಟ್ ಎಲ್ಲ ಮುಗಿದೋಯ್ತು. ಸೌಂಡ್ ಸಿಸ್ಟಮು ಸೊ ಯಾವ ಥರ ಇರುತ್ತೆ ಇದು? ಸೌಂಡ್ ಸಿಸ್ಟಮ್ ಬಂದ್ಬಿಟ್ಟು ನಿಮಗೆ ಟಾಪ್ ಎಂಡ್ ಅಲ್ಲಿ ಬೋಸ್ ಸ್ಪೀಕರ್ಸ್ ಅಂತ ಕೊಟ್ಟವ್ರೆ. ಟೋಟಲ್ 8 ಸ್ಪೀಕರ್ಸ್ ಇರುತ್ತೆ. ಇವಂಟು ಲೈಕ್ ನಿಮಗೆ ಲೈಕ್ ಸ್ಟಾರ್ಟಿಂಗ್ ಇಂದಾನೆ ಹ್ಯುಂಡೈ ಆರ್ಕಮಿ ಸ್ಪೀಕರ್ಸ್ ಅಂತ ಯೂಸ್ ಮಾಡಿದ್ದಾರೆ. ಸೊ ದಟ್ ಸೌಂಡ್ ಕ್ವಾಲಿಟಿ ಅಂತೂ ಕೇಳಂಗೆ ಇಲ್ಲ, ಅಷ್ಟು ಪ್ರೀಮಿಯಂ ಇದೆ ನಿಮಗೆ. ಸರ್ ಈಗ ಅಕ್ಷರ ಮಿರರ್ ಅಲ್ಲಿ ಏನಿದೆ ಸರ್, ಇದು ಬಂದ್ಬಿಟ್ಟು ಟೆಲಿಸ್ಮ್ಯಾಟಿಕ್ ಸ್ವಿಚಸ್ ಅಂತ ಬರುತ್ತೆ. ಇದು ಬಂದ್ಬಿಟ್ಟು ಈಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಇಲ್ಲ, ಬ್ಲೂ ಲಿಂಕ್ ಅಂತ ಕನೆಕ್ಟೆಡ್ ಕಾರ್ ಟೆಕ್ನಾಲಜಿ ಫೀಚರ್ಗೋಸ್ಕರ. ಇದು ಬಂದ್ಬಿಟ್ಟು ನಿಮಗೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಪ್ಯಾನ್ ಇಂಡಿಯಾ ಎಲ್ಲಾದ್ರೂ ಸ್ಟಕ್ ಆಗಿದ್ದೀರಾ ಅಂದ್ರೆ ಈ ಬಟನ್ ನ ಪ್ರೆಸ್ ಮಾಡಿದ್ರೆ ನಿಮ್ ನಿಯರೆಸ್ಟ್ ಡೀಲರ್ಶಿಪ್ಗೆ ನಿಮ್ ಕಾರ್ದು ಲೈವ್ ಲೊಕೇಶನ್ ಜೊತೆಗೆ ನಿಮ್ ನಂಬರ್ ನ ಪಾಸ್ ಆಗುತ್ತೆ. ಸೊ ದಟ್ ದೇ ಕ್ಯಾನ್ ಕಮ್ ಅಂಡ್ ಹೆಲ್ಪ್ ಯು ಅಂತ. ಇವಂಟು ನಿಮ್ಗೆ SOS ಅಂತ ಹೇಳಿದ್ರೆ ಸೇಮ್ ನಮ್ಮ ಫೋನ್ ಅಲ್ಲಿ ಹೆಂಗಿರುತ್ತಲ್ಲ ಎಮರ್ಜೆನ್ಸಿ ಕಾಲ್ ತರ, ಆ ತರ ನಿಮ್ಗೆ ಈ ಬಟನ್ ಕೊಟ್ಟಾರ. ವೇರಾಸ್ ನೀವು ಫ್ಯಾಮಿಲಿದು ಒಂದು 5 ಮೆಂಬರ್ಸ್ ನಂಬರ್ನ ನೀವು ಇದ್ರಲ್ಲಿ ಆಡ್ ಮಾಡ್ಕೋಬಹುದು. ಎನಿ ಆಫ್ ದ ಪ್ಯಾನಿಕ್ ಸಿಚುವೇಶನ್, ಇಫ್ ಯು ಮೆಟ್ ವಿತ್ ಎನಿ ಇನ್ಸಿಡೆಂಟ್ ಆರ್ ಎನಿ ಪ್ಯಾನಿಕ್ ಸಿಚುವೇಶನ್ ಅಲ್ಲಿ ಈ ಬಟನ್ ನ ಪ್ರೆಸ್ ಮಾಡಿದ್ರೆ ನಿಮ್ದು ಲೈವ್ ಲೊಕೇಶನ್ ಅವ್ರಿಗೆ ಶೇರ್ ಆಗುತ್ತೆ. ಸೊ ದಟ್ ದೇ ಕ್ಯಾನ್ ಕಮ್ ಅಂಡ್ ಹೆಲ್ಪ್ ಯು ಅಂತ. ಓಕೆ. ಸರ್ ಇನ್ನೊಂದು, ಇವಾಗ ನಮಗೆ ಇದೆಲ್ಲ ವಿಡಿಯೋ ನೋಡ್ಬೋದಾ? ವಿಡಿಯೋ ಸರ್ ವಿಡಿಯೋ ಎಲ್ಲ ನಿಮಗೆ ಅವೈಲೇಬಲ್ ಇರಲ್ಲ ಸರ್. ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫೋನ್ನ ಸ್ಕ್ರೀನ್ ಮಿರರಿಂಗ್ ಮಾಡ್ಕೋಬಹುದು. ಲೈಕ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಅಂತ ಕನೆಕ್ಟಿವಿಟಿ ಇದೆ. ಸೊ ದಟ್ ಇಫ್ ಇನ್ ಕೇಸ್ ನೀವು ಡ್ರೈವ್ ಮಾಡೋ ಟೈಮ್ ನಿಮ್ಮ ಫೋನ್ ಎಲ್ಲ ಆಪ್ಷನ್ಸ್ ಇಲ್ಲೇ ಅವೈಲೇಬಲ್ ಇರುತ್ತೆ. ಓಕೆ. ಸೊ ವಿಡಿಯೋ ಫೋನಲ್ಲಿ ಬರೋದು ಮಾತ್ರ ಮಿರರಿಂಗ್ ಮಾಡ್ಕೊಂಡು ನೋಡ್ಬೋದು. ಫೋನ್ದು ಮಾತ್ರ. ಎಕ್ಸಾಂಪಲ್ ನಾನು ಫೋನಲ್ಲಿ ಲ್ಯಾಮಿಗೇಷನ್ ಹಾಕಿರೋದನ್ನ ಇದರಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಮಿಕ್ಕಿರೋದು ವೈಲ್ಡ್ ಡ್ರೈವಿಂಗ್ ಕಾಲ್ ಬರ್ತಿದೆ ಏನಾದರೂ ಇದ್ರೆ ನೀವು ಆರಾಮಾಗಿ ಇಲ್ಲಿ ನೋಡ್ಬೋದು. ಸೊ ವಿಡಿಯೋನು ಪ್ಲೇ ಆಗುತ್ತೆ ಒಟ್ಟಾರೆ? ವಿಡಿಯೋ ಪ್ಲೇ ಆಗಲ್ಲ ಸರ್, ಯಾವ ಮ್ಯಾನುಫ್ಯಾಕ್ಚರ್ ಕಾರಲ್ಲಿ ವಿಡಿಯೋ ಇತ್ತೀಚೆಗೆ ಸೇಫ್ಟಿ ಪರ್ಪಸ್ಗೋಸ್ಕರ. ಸೇಫ್ಟಿ, ಯಾಕಂದ್ರೆ ವೈಲ್ಡ್ ಡ್ರೈವಿಂಗ್ ನಿಮ್ಗೆ ಏನಾಗುತ್ತೆ ವಿಡಿಯೋ ಪ್ಲೇ ಆಗ್ತಿದೆ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಹಾಳಾಗುತ್ತೆ. ಫ್ಯಾಮಿಲಿ ಬಂದ್ಬಿಟ್ಟು ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅದೇ ಸೊ ಸೇಫ್ಟಿ ಪರ್ಪಸ್ಗೋಸ್ಕರ ಇತ್ತೀಚೆಗೆ ತೆಗೆದಿರೋದು. ಹೌದು, ಅದಕ್ಕೋಸ್ಕರ ತೆಗೆದಿದೆ. ಇಲ್ಲೇ ನಿಮಗೆ ಶಿಫ್ಟ್ ವೈರ್ ಅಂತ ಹೇಳಿ ಗೇರ್ ಚೇಂಜಿಂಗ್ ನಾಬ್ ಇದೆ. ಸೊ ದಟ್ ನೀವು ಪಾರ್ಕಿಂಗು, ನ್ಯೂಟ್ರಲ್ಲು, ರಿವರ್ಸ್ನ ಇಲ್ಲಿಂದನೇ ಹ್ಯಾಂಡಲ್ ಮಾಡ್ಬೋದು. ಇನ್ಕ್ಲೂಡಿಂಗ್ ಪಾರ್ಕಿಂಗ್ ಬ್ರೇಕ್ ಅಪ್ಲೈ ಮಾಡೋಕ್ಕೇನೋ ಇಲ್ಲೇ ಇದೆ ಆಪ್ಷನ್. ಓಕೆ. ಸೊ ದಟ್ ನಿಮಗೆ ಇಲ್ಲೇ ಇಂಜಿನ್ ಸ್ಟಾರ್ಟು, ಸ್ಟಾಪು, ಇಲ್ಲ ಅಸಿಸ್ಟ್ ಕಂಟ್ರೋಲ್ ಅಲಾಂಗ್ ವಿತ್ ಡೌನ್ ಹಿಲ್ಸು, ಇದೆಲ್ಲ ಆಪ್ಷನ್ಸು ಇಲ್ಲೇ ಯೂಸ್ ಆಗುತ್ತೆ. ಸೊ ಇನ್ನು ಬ್ಯಾಕ್ ಸೈಡ್ ಬಂದರೆ ರೇರ್. ಸೊ ನೀವು ಬ್ಯಾಕ್ ಸೈಡ್ ಪ್ರೊಫೈಲು ನೋಡ್ಬೋದು. ನಿಮಗೆ ಸೇಮ್ ಆಸ್ ಟಾಪ್ ಎಂಡಲ್ಲಿ ಕನೆಕ್ಟೆಡ್ DRLs ಇರುತ್ತೆ. ಸೊ ದಟ್ ನಿಮಗೆ ಕಂಪ್ಲೀಟ್ ಲುಕ್ ಅವೈಲೇಬಲ್ ಇದೆ. ಇನ್ಕ್ಲೂಡಿಂಗ್ ನಿಮಗೆ ಬೂಟ್ ಕೂಡ ಓಪನ್ ಮಾಡಿದ್ರೆ ಕಂಪ್ಲೀಟ್ 433 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್. 433 ಲೀಟರ್ಸ್ ಅವೈಲೇಬಲ್ ಇದೆ ನಿಮಗೆ ಬೂಟ್ ಸ್ಪೇಸ್. ಓಕೆ ಸರ್, ಇವಾಗ ಕಾರ್ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ನಮಗೆ ಫಸ್ಟ್ ಆಫ್ ಆಲ್ ಬೇಕಾಗಿರೋದು ಈಗ ಬ್ಯಾಟ್ರಿ ವಾರಂಟಿ ಮತ್ತು ಕಾರ್ ವಾರಂಟಿ ಆಗ್ಬೋದು, ಮೋಟ್ರ್ ವಾರಂಟಿ ಆಗ್ಬೋದು, ಎಲ್ಲ ಎಷ್ಟಿರುತ್ತೆ ಅದು? ಸರ್ ನಿಮಗೆ ಹ್ಯುಂಡಾಯಿಂದ ಬಂದ್ಬಿಟ್ಟು ಬ್ಯಾಟ್ರಿಗೆ 8 ಇಯರ್ಸು 1,60,000 ಕಿಲೋಮೀಟರ್ಸ್ವರೆಗೂ ವಾರಂಟಿ ಇದೆ. ಯಾವ್ದು ಬರುತ್ತೆ ಅದು ವಿಚ್ ಎವರ್ ಕಮ್ಸ್ ಅರ್ಲಿಯರ್. ಇವನ್ ಟು ನಿಮಗೆ ಕಾರ್ ಒಳಗೆ ವಾರಂಟಿ ನೋಡಿದ್ರೆ ಹ್ಯುಂಡಾಯಿಂದ 3 ಇಯರ್ಸ್ ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ವಾರಂಟಿ ಇದೆ. ಇವನ್ ಟು ನೀವು ಡೀಲರ್ಶಿಪ್ ಕಡೆಯಿಂದ ಅಪ್ ಟು 7 ಇಯರ್ಸ್ವರೆಗೂ ಹ್ಯುಂಡಾಯಿಂದ ವಾರಂಟಿ ಎಕ್ಸ್ಟೆಂಡ್ ಮಾಡ್ಕೋಬೋದು. 7 ಇಯರ್ಸ್ ಆರ್ 1,40,000 ಕಿಲೋಮೀಟರ್ಸ್ವರೆಗೂ ವಾರಂಟಿ ಅವೈಲೇಬಲ್ ಇದೆ ನಿಮಗೆ. ಓಕೆ. ಸೊ ಇವಾಗ ಬ್ಯಾಟ್ರಿ ಮತ್ತು ಮೋಟ್ರ್ ಆಯಿತು. ಮತ್ತು ಇನ್ನು ಪ್ರೈಸ್ ಎಷ್ಟಾಗುತ್ತೆ ಸರ್? ಪ್ರೈಸಿಂಗು ನಿಮಗೆ ಸ್ಟಾರ್ಟಿಂಗ್ 20 lakhs ಸ್ಟಾರ್ಟ್ ಆಗುತ್ತೆ. ಯಾವುದು? 41 ಕಿಲೋವ್ಯಾಟ್ ಬ್ಯಾಟ್ರಿ. ನಿಮ್ಮ 41 ಕಿಲೋವಾಟ್ ಬ್ಯಾಟ್ರಿ ನಿಮಗೆ 20 lakhs ಸ್ಟಾರ್ಟ್ ಆಗುತ್ತೆ. ನಿಮಗೆ ಲಾಂಗ್ ರೇಂಜ್ 51 ಕಿಲೋವಾಟ್ಸ್ ಬ್ಯಾಟ್ರಿ ಹೋಗ್ತೀನಿ ಅಂತ ಹೇಳಿದ್ರೆ 23 lakhs ಹಿಡಿದು ಟಾಪ್ ಎಂಡ್ 26 lakhs ವರೆಗೂ. ಇನ್ನು ವೇರಿಯಂಟ್ಸ್ ಮತ್ತೆ ಬೇರೆ ಬೇರೆ ಆಗುತ್ತೆ. ಬೇಸ್ಡ್ ಆನ್ ವೇರಿಯಂಟ್ಸು ಫೀಚರ್ಸ್ ಕೂಡ ನಿಮಗೆ ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಸರ್ ಇವಾಗ ಯಾವ್ಯಾವ ಥರ ಕಲರ್ಸ್ ಬರುತ್ತೆ? ಸರ್ ನಿಮಗೆ ಕಲರ್ ವೈಸ್ ಅಂತ ಹೇಳಿದ್ರೆ ಇದು ನ್ಯೂ ಕಲರ್ನ ಇನ್ವೆಂಟ್ ಮಾಡಿದ್ದಾರೆ ಹ್ಯುಂಡಾಯಿಂದ, ಓಷನ್ ಬ್ಲೂ ಕಲರ್ ಅಂತ. ಇದರಲ್ಲಿ ನಿಮಗೆ ಗ್ಲಾಸಿ ಕಲರ್ ಅವೈಲೇಬಲ್ ಇದೆ. ಇವನ್ ಟು ಮ್ಯಾಟ್ ಫಿನಿಶಿಂಗ್ ಇದೆ. ಮ್ಯಾಟ್ ಫಿನಿಶಿಂಗು ಬರುತ್ತೆ. ಇನ್ಕ್ಲೂಡಿಂಗ್ ನಿಮಗೆ ವೈಟ್ ಕಲರು, ಬ್ಲ್ಯಾಕು, ನಿಮಗೆ ಗ್ರೇ ಅಲ್ಲಿ ಮ್ಯಾಟ್ ಕಲರು, ದೆನ್ ರೆಡ್ಡು,
ಲೈಕ್ ರೇಂಜರ್ ಖಾಕಿ ಅಲಾಂಗ್ ವಿತ್ ದ ಓಷನ್ ಬ್ಲೂ ದೀಸ್ ಮೆನಿ ಕಲರ್ಸ್ ಅವೈಲೇಬಲ್ ಇರುತ್ತೆ. ಫರ್ದರ್ ಅಡಿಷ್ನಲ್ ಮಾಹಿತಿಗೆ ನಮ್ಮದು ನಿಯರೆಸ್ಟ್ ಟ್ರೈಡೆಂಟ್ ಹ್ಯುಂಡೈ ಡೀಲರ್ಶಿಪ್ನ ವಿಸಿಟ್ ಆಗಿ. ಸೊ ನಾವು ಆಲ್ಮೋಸ್ಟ್ ಬೆಂಗಳೂರದ ಎಲ್ಲ ಲೊಕೇಶನ್ಸಲ್ಲಿ ಇದ್ದೀವಿ. ನಿಯರೆಸ್ಟ್ ಲೈಕ್ ಕಾವೇರಿ ಥಿಯೇಟರ್ ಹತ್ತ ವಿಚ್ ಇಸ್ ಒನ್ ಆಫ್ ದ ಸಿಗ್ನೇಚರ್ ಆ್ಯಂಡ್ ಕಾರ್ಪೊರೇಟ್ ಆಫೀಸ್ ಅವರ್ ಟ್ರೈಡೆಂಟು. ನೆಕ್ಸ್ಟ್ ನಿಮಗೆ ಯಶವಂತಪುರ, ಯಲಹಂಕ, ವೈಟ್ ಫೀಲ್ಡು, ಹುಸೂರು ರೋಡು ಆ್ಯಂಡ್ ಇಂದ್ರಾನಗರ್. ವಿ ಆರ್ ಅಕ್ರಾಸ್ ಆಲ್ ದ ಕರ್ನಾಟಕ ಫಾರ್ಮ್ಸ್. ಓಕೆ ಸ್ನೇಹಿತರೆ, ನೋಡೋರಲ್ಲ ಹ್ಯುಂಡೈ ಕ್ರೆಟಾ. ಸೊ ಹ್ಯುಂಡೈ ಕ್ರೆಟಾದಲ್ಲಿ ನೀವು ಆಲ್ರೆಡಿ ಪೆಟ್ರೋಲ್ ಮತ್ತು ಡೀಸೆಲ್ ಗಾಡಿಗಳನ್ನ ನೋಡಿದ್ರಿ. ಸೊ ಎಲೆಕ್ಟ್ರಿಕ್ ಗಾಡಿ ಆಲ್ರೆಡಿ ಮಾರ್ಕೆಟಿಗೆ ಬಂದಿದೆ, ಬರ್ತಾ ಇದೆ. ಸೊ ಆಲ್ರೆಡಿ ಓಡಾಡ್ತಾ ಇದೆಯಲ್ಲ ಗಾಡಿ? ಹೌದು ಸರ್, ಮೋರ್ ದನ್ ಜಾಸ್ತಿ ಗಾಡಿನೇ ಸೇಲ್ ಆಗಿದೆ. ಓಕೆ ಸ್ನೇಹಿತರೆ, ಇವಾಗ ನೋಡಿದ್ರಲ್ಲ ಕ್ರೆಟಾ, ಹ್ಯುಂಡೈ ಕ್ರೆಟಾ. ಸೊ ಆ್ಯಕ್ಚುಲಿ ಇದನ್ನು ನೀವು ಪೆಟ್ರೋಲ್ ಗಾಡಿ ಮತ್ತು ಡೀಸೆಲ್ ಗಾಡಿಗಳನ್ನ ನೋಡಿದ್ರಿ. ಮಾರ್ಕೆಟಲ್ಲಿ ತುಂಬ ಗಾಡಿಗಳಿದೆ, ಅದರಲ್ಲೇನಿಲ್ಲ. ಸೊ ಈ ಕ್ರೆಟಾದಲ್ಲಿ ಎಲೆಕ್ಟ್ರಿಕ್ ಗಾಡಿ ಇತ್ತೀಚೆಗೆ ಕೆಲವೊಂದು ಅಲ್ಲಲ್ಲಿ ನೋಡಿರ್ತೀರ. ಸೊ ಕ್ರೆಟಾದಲ್ಲಿ ಎಲೆಕ್ಟ್ರಿಕ್ ಗಾಡಿ ಇದೆ. ಸ್ಟಾರ್ಟಿಂಗ್ ನಿಮಗೆ 20 ಲಕ್ಷ ರೂಪಾಯಿಂದ ಸಿಗುತ್ತಂತೆ. ಆ್ಯಕ್ಚುಲಿ ಇದು ಎಲೆಕ್ಟ್ರಿಕಲ್ ಹಿಂಗೆ ಅಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆದರೆ ಒಂದ್ಸಲ ಪರ್ಚೇಸ್ ಮಾಡಿದ್ರೆ ನಿಮಗೆ ಮೇಂಟೆನೆನ್ಸ್ ತುಂಬ ಈಸಿ ಇರುತ್ತೆ. ಯಾಕಂದರೆ ಪೆಟ್ರೋಲ್ ಅಂದರೆ ತುಂಬ ಬೇರ್ ಮಾಡಬೇಕಾಗುತ್ತೆ. ಇವನ್ ಡೈಲಿ ಎಕ್ಸ್ಪೆನ್ಸಸ್ ತುಂಬ ಇರುತ್ತೆ. ಸೊ ಡೈಲಿ ಎಸ್ಪೆಷಲಿ ಓಡಾಡುವಂಥವ್ರಿಗೆ ಸೊ ಎಲೆಕ್ಟ್ರಿಕ್ ಕಾರ್ ಬೆಸ್ಟ್ ಅಂತ ನನ್ನ ಒಪಿನಿಯನು. ಸೊ ಅವ್ರವ್ರ ಚಾಯ್ಸು. ಸೊ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದರೆ ಅವರ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿ ಈ ಗಾಡಿ ಇಷ್ಟ ಆಯಿತು ಅಂದರೆ ನೀವು ಬುಕ್ ಮಾಡ್ಕೋಬೋದು.